ನೋಡಿ ಇವತ್ತು ಒಂದು ಬರ್ಡೇ ಪಾರ್ಟಿಗೆ ಹೋಗಿದ್ದೆ, ಯಾರ್ದಪ್ಪ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಕೊನೆ ತನಕ ನೋಡಿ. ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದೀನಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಬೆಳಗ್ಗೆ ರೆಡಿಯಾಗಿ ಕಾಲೇಜ್ಗೆ ಹೋಗೋಣ ಅಂತ ಬಸ್ ಸ್ಟಾಪ್ ಹತ್ರ ಬಂದೆ. ಅಷ್ಟೊತ್ತು ಹಂಗೆ ಬಸ್ ಬಂತಂದ ಬಸ್ ಹತ್ಕೊಂಡೆ. ಅಲ್ಲಿ ನೋಡಿ ಅಣ್ಣ ಸಿಗ್ದ. ಹಂಗೆ ನೋಡಿ ರಚೆ ಹತ್ರ ಬಂದು ಬಸ್ ಇಳ್ಕೊಂಡು ಕಾಲೇಜ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೇಳೋದೇನಪ್ಪ ಅಂತಂದ್ರೆ ಈ ವಿಡಿಯೋ ನೋಡೋ ಪ್ರತಿಯೊಬ್ಬರು ಒಂದೊಂದು ಶೇರ್ ಮಾಡಿ ಅಂತ ಹೇಳ್ತಾ ಕಾಲೇಜ್ ಕಡೆಗೆ ಬಂದೆ. A few moments later, a few minutes later, a few inches later. ನೋಡಿ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ಬಂದ್ರೆ ಟೇಕಲ್ ಬಸ್ಸಲ್ಲಿ ಅವ್ನು ಸಿಗ್ದ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಗೂ ಸರಿಯಾದ ಮಿಲ್ಟ್ರಿ ಹುಟ್ಟಿದ್ ನನ್ನ ಮಗ ಇವನು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಅವ್ರ ಗಟ್ಟಿ ನನ್ ಮಕ್ಳು ಸರ್. ಅವ್ರು ಇಲ್ಲಿ ನೋಡಿ, ಇಲ್ಲಿ ಇವನ್ಗೆ ಸೆಕೆಂಡ್ PUC ಎಕ್ಸಾಮ್ಸ್ ಇದ್ರೆ ಇಲ್ಲಿ ಫೋನಾಗ ನೋಡ್ತಾವನೆ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಹಂಗೆ ನೋಡಿ ಗೇಟಿಗೆ ಬಂದು ನಮ್ಮನ್ನ ಫೋನ್ ಹಾಕಿದ್ರೆ ಗಾಡಿ ಹಾಕೊಂಡು ಬಂದ. ಹಂಗೆ ಮನೆ ಕಡೆಗೆ ಹೋಗ್ತಾ ಇದೀವಿ. ನೋಡಿ ಫೈನಲಿ ಮನೆ ಕಡೆಗೆ ಬಂದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆಮೇಲೆ ನೋಡಿ ಹಿಂಗಿದ್ದನು ಈ ಥರ ರೆಡಿಯಾಗಿ ಹಂಗೆ ಬಸ್ ಹತ್ಕೊಂಡು ನೋಡಿ ಕೋಲಾರ ಕಡೆಗೆ ಬಂದ್ವಿ. ಹಂಗೆ ಕ್ಯಾಮ್ರಾ ಸ್ವಲ್ಪ ಬೇಕಾಯಿತು, ಅದಕ್ಕೆ ಹೋಗಿ ಕ್ಯಾಮ್ರಾ ತಗೊಂಡು ಹಂಗೆ ನೋಡಿ ಡೈರೆಕ್ಟ್ ಅಲ್ಲಿಂದ ನೋಡ್ಕೊಂಡು ಇಲ್ಲಿ ಬರ್ಡೇ ಪಾರ್ಟಿ ಹತ್ರಕ್ಕೆ ಬಂದೆ. ಇವಳ್ದೆ ನೋಡಿ ಬರ್ತಡೇ ಇವತ್ತು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸೊ ಒನ್ಸ್ ಅಗೇನ್ ಅವಳಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ದೀನಿ. ನಾವು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಾಳೆ ಸಿಗೋಣ, ಬಾಯ್. ಅಷ್ಟೇ.